ದೇಶಾದ್ಯಂತ ನಾವು ನೋಡೋದಾದ್ರೆ ಪ್ರವಾಹ ಭೀತಿ ಎಲ್ಲರನ್ನ ಕಾಡ್ತಾ ಇದೆ. ಹಿಮಾಲಯದಲ್ಲಿ ಉದಿಸುವಂತಹ ಉಗಮ ಆಗುವಂತಹ ನದಿಗಳಲ್ಲೇ ಹೆಚ್ಚು ಒಂದು ಪ್ರವಾಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇರೋದು. ದೆಹಲಿನಲ್ಲಿ ಯಮುನಾ ನದಿಯ ಆರ್ಭಟ ಹೇಗೆ ಗಲ್ಲಿ ಮೂಲೆಗಳು ಬಿಡದೆ ತುಂಬಾ ಎಲ್ಲ ಕಡೆ ನುಗ್ಗಿಬಿಟ್ಟಿದ್ದಾಳೆ ಯಮುನೆ. ಆ ಸುತ್ತಮುತ್ತಲಿನ ಪ್ರದೇಶ ಅಲ್ಲೆಲ್ಲ ನೋಡಿ ನಮ್ಮ ಹಾಗೆ ಪಕ್ಕಾ ಹೌಸಸ್ ಇಲ್ಲ, ಅಲ್ಲೆಲ್ಲ ಕಚ್ಚಾ ಮನೆಗಳು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ನಮಸ್ಕಾರ. ನಮಸ್ತೆ ಮೇಡಮ್. ಈಗ ಎಲ್ಲೆಡೆ ನಗರ ಸೇರಿದಂತೆ ಬೆಂಗಳೂರಲ್ಲೂ ಎರ್ರಬಿರ್ರಿ ಮಳೆ ಸಂಜೆ ಆಗ್ತಿದ್ದಂಗೆ ಕೊಡ್ತಾ ಇದೆ. ಆದರೆ ದೇಶಾದ್ಯಂತ ನಾವು ನೋಡೋದಾದ್ರೆ ಪ್ರವಾಹ ಭೀತಿ ಎಲ್ಲರನ್ನ ಕಾಡ್ತಾ ಇದೆ. ಅದರಲ್ಲೂ ಹಿಮಾಲಯ ಆತಂಕದ ವಿಷಯ. ಹೌದು, ಕಳವಳಕಾರಿ ಸಂಗತಿ. ಹಿಮಾಲಯದಿಂದ ಪಂಜಾಬ್ ಏನೋ ಕೆಳಗಡೆ ಏನೋ ದಕ್ಷಿಣ ಭಾರತದವರೆಗೆ ಎಲ್ಲ ಕಡೆನೂ ಮಳೆ ವ್ಯಾಪಕವಾಗಿ ಸುರಿತಾ ಇದೆ. ಆದರೆ ನಮಗೆ ಆತಂಕ ಬರ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಈ ಹವಾಮಾನ ವೈಪರೀತ್ಯ ಹಿಮಾಲಯ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನಮಗೆ ಈಗ ಅಂತ ಹೇಳಿಬಿಟ್ಟು. ಯಾಕೆಂದ್ರೆ ಹಿಮಾಲಯದಲ್ಲಿ ಉದಿಸುವಂತಹ ಉಗಮ ಆಗುವಂತಹ ನದಿಗಳಲ್ಲೇ ಹೆಚ್ಚು ಒಂದು ಪ್ರವಾಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇರೋದು. ಇವಾಗ ನೀವು ಈ ರಾವಿ ಬಿಯಾಸ್ ಇವೆಲ್ಲ ಈ ಲಡಾಖಿಂದ ಹುಟ್ಟು ಬರುತ್ತವಲ್ಲ, ಪಂಜಾಬ್ಗೆ ಬರೋ ನದಿಗಳಿವೆಲ್ಲ, ಇವುಗಳು ಹಾಗೆ. ಪಂಜಾಬ್ ನೋಡಿ 1978 ನಂತರ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಪ್ರವಾಹ ಆಗಿರೋದು. ಅದರಲ್ಲಿ 478% ವಾಡಿಕೆಗಿಂತ ಅತ್ಯಧಿಕ ಮಳೆ ಕೇವಲ ಒಂದು ವಾರದಲ್ಲಿ ಆಗಿದೆ. ನಲುಗೆ ಹೋಗಿದೆ ಇಡೀ ರಾಜ್ಯ. ಹಿಮಾಚಲ ಅಂತೂ ಬಿಡಿ, ಕಳೆದ ಒಂದು ತಿಂಗಳಿಂದ ಪಾಪ ಅವರ ಒಂದು ಪಾಡು ಹೇಗಿದೆ. ಏನು ವೈಷ್ಣೋದೇವಿ ಯಾತ್ರೆಗೆ ಇದಾಯ್ತು ಜಮ್ಮು ಕಾಶ್ಮೀರದಲ್ಲಿ, ಇಲ್ಲಿ ಉತ್ತರಾಖಂಡದಲ್ಲಿ, ಇಲ್ಲಿನೂ ಅಷ್ಟೇನೆ ನಮ್ಮ ಚಾರ್ಧಾಮ್ ಯಾತ್ರೆಗಳಿರ್ಬೋದು ಎಲ್ಲಾನು. ಏನು ಎಲ್ಲೆಲ್ಲಿ ನೋಡು ಮೇಘಸ್ಫೋಟ, ಭೂಕುಸಿತ, ಏನೋ ಇದು ಎಂತ ಒನಕೆ ಮಳೆ ಅಂತ ಹೇಳ್ತೀವಲ್ಲ ನಾವು, ಅದೇ ಮೇಘಸ್ಫೋಟದಿಂದ. ಆಮೇಲೆ ಮಿಂಚಿನ ಪ್ರವಾಹ. ಆ ಪ್ರವಾಹ ಅಂದ್ರೆ ಏನದು, ಆ ಸುನಾಮಿಗಳೇ ಎಲ್ಲ ಒಂಥರ ಮಿನಿ ಸುನಾಮಿಗಳು ಅಂತ ಹೇಳ್ಬೋದು ಆಯಾ ಇದರಲ್ಲಿ. ಈ ಹಿಮಾಲಯದಲ್ಲಿ ಉಗಮಿಸುವ ನದಿಗಳಲ್ಲೇ ಜಾಸ್ತಿ. ನೋಡಿ ದೆಹಲಿ ಎಂಥ ಸೇಫ್ ಪ್ಲೇಸ್ ಅಂತ ನಾವು ಅನ್ಕೊಳ್ತೀವಿ. ದೆಹಲಿನಲ್ಲಿ ಯಮುನಾ ನದಿಯ ಆರ್ಭಟ ಹೇಗೆ ಗಲ್ಲಿ ಮೂಲೆಗಳು ಬಿಡದೆ ತುಂಬ ಎಲ್ಲ ಕಡೆ ನುಗ್ಗಿಬಿಟ್ಟಿದ್ದಾಳೆ ಯಮುನೆ, ನುಗ್ಗಿ ಪ್ರವಹಿಸ್ತಾ ಇದ್ದಾಳೆ ಎಲ್ಲ ಕಡೆ ಇದು. ಆಮೇಲೆ ಎಲ್ಲ ಎಷ್ಟು ಸಾವಿರಾರು ಮಂದಿ ನಿರಾಶ್ರಿತರಾಗಿದ್ದಾರೆ ಇದರಲ್ಲಿ. ಆಮೇಲೆ ಅಲ್ಲಂತೂ ಯಮುನಾ ನದಿಲಂತೂ ನಾನು ಒಂದು ನ್ಯೂಸ್ ಓದಿದೆ. ಅವರು ಹೆಣ್ಮಕ್ಳೆಲ್ಲರೂ ಆ ಟೆಂಟಿಗೆ ಬಂದು, ಇವಾಗ ಎಲ್ಲ ಫ್ಯಾಮಿಲೀಸ್ ಎಲ್ಲ ಶಿಫ್ಟ್ ಆಗಿದೆಯಲ್ಲ, ಸಂತ್ರಸ್ತರೆಲ್ಲ ಎಲ್ಲೆಲ್ಲಿ ಪ್ರವಾಹ ಆಗಿದೆ ಆ ಪ್ರದೇಶಗಳಿಂದೆಲ್ಲ ಬಂದಿದಾರಲ್ಲ, ಅಲ್ಲಿ ಆ ಟೆಂಟಲ್ಲಿ ರಾತ್ರಿ ಆಗಲಿ ಮಗಳೇ ಈಗ ಬೇಡ, ಬಸರೀರಿಂದ ಹಿಡಿದು ಎಲ್ರೂ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ಅಲ್ಲಿ, ಎಲ್ಲ ರಾತ್ರಿ ಆಗಲಿ ಮಗಳೇ ಈಗ ಬೇಡ, ಸಂಚಾರ ಇದೆ ಅಂತ ತಾಯಿ ಹೇಳ್ತಾಳೆ. ಇನ್ನು ಪಂಜಾಬ್ದಂತೂ ಕೇಳಲೇಬೇಡಿ, ಬಹಳ ಅಂದರೆ ಬಹಳ ಒಂಥರ ಯಾತನಾಮಯ. ಅಲ್ಲಿಯ ರೈತರ ಒಂದು ಎಲ್ಲ ಬೆಳೆಗಳೆಲ್ಲ ಹೋಗ್ಬಿಟ್ಟಿದೆ ಎಲ್ಲ ಕಡೆನೂ. ಆಮೇಲೆ ಅಣೆಕಟ್ಟುಗಳು, ಬ್ರಿಡ್ಜ್ಗಳು ಎಲ್ಲ, ಅಣೆಕಟ್ಟು ಅಂದ್ರೆ ಚಿಕ್ಕದು, ಈ ಚೆಕ್ ಡ್ಯಾಮ್ಗಳು ಇವೆಲ್ಲ ಇರುತ್ತಲ್ಲ, ಬ್ಯಾರೇಜ್ಗಳು ಎಲ್ಲ, ಅವು ಎಲ್ಲ ಹಾನಿಯಾಗಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲೂ ಅಷ್ಟೇನೆ, ಹುನಗುಂದ ಅಲ್ಲೆಲ್ಲ ಬ್ಯಾರೇಜ್ ಎಲ್ಲ ಹಾನಿಯಾಗಿದೆ. ಅಲ್ಲಿ ಅಣೆಕಟ್ಟುಗಳು, ಈ ಬ್ಯಾರೇಜ್, ಚೆಕ್ ಡ್ಯಾಮು, ಸೇತುವೆಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿದೆ. ಏನು ರಸ್ತೆ ಸಂಚಾರನೇ ವ್ಯತ್ಯಯ ಆಗಿದೆ. ಜನರಿಗೆ ಬಹಳ ಕಷ್ಟ ಆಗಿದೆ. ಎಲ್ಲಿ ಹೋಗ್ತಾರೆ ಅವರು? ಆಮೇಲೆ ಇದಕ್ಕೆಲ್ಲ ಕಾರಣ ಈ ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನ ಕಡಿಯೋದು. ಆ ಮರಗಳನ್ನ ಕಡಿಯೋದ್ರಿಂದ ಆ ಭೂಮಿ ಸಡಿಲಗೊಂಡು, ಮಣ್ಣು ಸಡಿಲಗೊಂಡು ಭೂಕುಸಿತ ಆಗ್ತಾ ಇದೆ ಅಂತ ಹೇಳಿ. ನಾನು ಮೈನಿಂಗು, ಆಮೇಲೆ ಅಲ್ಲಿ ಸುಮ್ಮನೆ ರೆಸಾರ್ಟ್ಗಳನ್ನ, ಹೋಟೆಲ್ಗಳನ್ನ ಕಟ್ತಾ ಹೋಗ್ತಾ ಇರೋದು. ಅದು ಯಾವ ಬಯಲು ಅಂತ ಹೇಳ್ಬಿಟ್ಟು ಅಲ್ಲಿ ಕಟ್ತಾರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ತುಂಬ ತಪ್ಪು ಇದು. ಪ್ರವಾಸೋದ್ಯಮದ ಹೆಸರಿನಲ್ಲಿ, ತೀರ್ಥಯಾತ್ರೆ ಹೆಸರಿನಲ್ಲಿ ಅಷ್ಟು ಏನು ರೆಸಾರ್ಟ್ಗಳು, ಹೋಟೆಲ್ಗಳು, ಛತ್ರಗಳನ್ನು ನಿರ್ಮಿಸ್ತಾ ಇರೋದು
ಪ್ರಕೃತಿ ಮೇಲೆ ಇದು ಪ್ರಹಾರ ನಡೆಸ್ತಾ ಇರೋದು ಇದು. ಹಾಗಾಗಿ ಪ್ರಕೃತಿ ಮಾತೆ ಮುನಿದು ನಮ್ಗೆ ಬುದ್ಧಿ ಕಲಿಸೋದಕ್ಕೆ ಈ ತರ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಒಟ್ಟಾರೆಯಾಗಿ ಈಗ ರಾಜಸ್ಥಾನ, ಹರಿಯಾಣ, ಪಂಜಾಬ್, ದೆಹಲಿ, ಹಿಮಾಚಲ್ ಪ್ರದೇಶ ಈ ರಾಜ್ಯಗಳಲ್ಲಿ ಜನರಿಗೆ ಈ ಸರಿಯ ಮಾನ್ಸೂನ್ ಬಹುದೊಡ್ಡ ಆಘಾತ ನೀಡಿದೆ. ಸಾವಿರಾರು ಮಂದಿ ನಿರಾಶ್ರಿತರಾಗಿದ್ದಾರೆ, ಅತಂತ್ರರಾಗಿದೆ. 220 ಮಂದಿ ಈ ಮಾನ್ಸೂನಲ್ಲಿ ತೀರ್ಕೊಂಡಿರೋದು ಮಳೆಯಿಂದಾಗಿ, ಪ್ರವಾಹದಿಂದಾಗಿ ಕೊಚ್ಚಿ ಹೋಗಿದ್ದಾರೆ. ಜಾನುವಾರುಗಳು ನೀರಿನಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದ್ದಾರೆ. ಇದೊಂದು ಯಾತನಾಮಯ ಸ್ಥಿತಿ, ಕರುಣಾಜನಕ ಸ್ಥಿತಿ ನಮ್ಮ ಉತ್ತರ ಭಾರತದ್ದು ಅಂತ ಹೇಳ್ಬೋದು. ದಕ್ಷಿಣ ಭಾರತದಲ್ಲೂ ಇದೆ. ದಕ್ಷಿಣ ಭಾರತದಲ್ಲಿ ಬೆಳೆ ಹಾನಿ ಈ ತರದ್ದಾಗಿದೆ. ಬಟ್ ಅಲ್ಲಿ ಸಾವಿರಾರು ಕುಟುಂಬಗಳು ಬೀದಿಗೆ ಬಂದ್ಬಿಟ್ಟಿವೆ. ಬಂದು ಎಲ್ಲ ಅವ್ರಿಗೆಲ್ಲ ಟೆಂಟ್ ನಲ್ಲಿ ಜೀವನ, ಹೇಳೋದಲ್ಲ, ಟಾಯ್ಲೆಟ್ ಇಲ್ಲ, ಮೂಲ ಸೌಕರ್ಯಗಳಿಲ್ಲ, ತುಂಬಾ ಕಷ್ಟ. ಇದ್ರ ಜೊತೆಗೆ ನಾವು ಇನ್ನೊಂದು ವಿಚಾರ ನೋಡೋದಾದ್ರೆ ಅಫ್ಘಾನಿಸ್ತಾನದ ಭೂಕಂಪ. ಇಲ್ಲ, ಇದಕ್ಕೆ 255 ಹಳ್ಳಿಗಳು ಅತಂತ್ರ ಆಗಿ 3.5 ಲಕ್ಷ ಜನ, 255 ಹಳ್ಳಿಗಳು ಇದರಿಂದ ಹಾನಿಗೊಳಗಾಗಿ 3.5 ಲಕ್ಷ ಜನರ ಜೀವನ ಅತಂತ್ರವಾಗಿದೆ ಈ ಸ್ಟೇಟ್ಗಳಲ್ಲಿ. ನಾ ಹೇಳದ್ನಲ್ಲ, ಹರಿಯಾಣ, ಪಂಜಾಬ್, ಹಿಮಾಚಲ, ರಾಜಸ್ಥಾನ, ಈ ರಾಜ್ಯಗಳಲ್ಲಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಅಫ್ಘಾನಿಸ್ತಾನದ ಹೌದು, ಇದು ಹಿಮಾಲಯದ ಇದೆ. ಆ ಕಡೆ ಪಾಮೀರ್ ನಾಟ್, ಅಲ್ಲೇ ತಾನೆ ಪಾಮೀರ್ ಗ್ರಂಥಿ, ಆ ಕಡೆಗೆ ಹಿಂದೂ ಕುಶ್ ಸಾವು ನೋವಾಗಿದೆ ಪರ್ವತ ಪ್ರದೇಶ. ಅಲ್ಲೂ ಅಷ್ಟೇ ಕಳೆದ ವಾರ ಸಂಭವಿಸಿದಂತಹ ಒಂದು ಭೀಕರ ಭೂಕಂಪ. ಅದ್ರ 6.2 ಅದು. ಅಂದ್ರೆ ನಾನು 6.2ಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾನಿ ಆಗ್ಬೇಕಾ ಅಂತಾನು ಒಂದು ಸರಿ ಅನಿಸ್ತು. ಆದ್ರೆ ಆ ಯಾವ ಒಂದು ಪ್ರದೇಶದಲ್ಲಿ ಈ ಎಪಿಸೆಂಟರ್ ಇದೆ, ಕೇಂದ್ರ ಬಿಂದು ಇದೆ, ಆ ಸುತ್ತಮುತ್ತಲಿನ ಪ್ರದೇಶ ಅಲ್ಲೆಲ್ಲ ನೋಡಿ ನಮ್ಮ ಹಾಗೆ ಪಕ್ಕಾ ಹೌಸಸ್ ಇಲ್ಲ. ಅಲ್ಲೆಲ್ಲ ಕಚ್ಚಾ ಮನೆಗಳು, ಬೆಟ್ಟ ಗುಡ್ಡಗಳ ಮೇಲೆ. ಹಾಗಾಗಿ ಇದು ಜಾಸ್ತಿ ಸಾವು ನೋವಾಗಿದೆ. ಅಯ್ಯೋ, ಆ ಜನ ಮುಖ ಮುಚ್ಚಿ ಅಳ್ತಾರೆ. ಏನಂತ ಹೇಳಿದ್ರೆ, ಕೆಳಗಡೆ ಇದರಲ್ಲಿ ಅವರ ಕುಟುಂಬಸ್ಥರಿರ್ತಾರೆ, ಅವ್ರನ್ನ ಎತ್ತೋದಿಕ್ಕಾಗ್ತಿಲ್ಲ. ತುಂಬಾ ಕಷ್ಟ. ಅಂದ್ರೆ ಅಲ್ಲಿ ಏನು ಸೌಲಭ್ಯಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ಏನೂ ಸೌಲಭ್ಯಗಳಿಲ್ಲ. ಅಂದ್ರೂ ಭಾರತ ಸರ್ಕಾರ ನಾವು ಕೊಡ್ತೀವಿ, ಪರಿಹಾರ ಸಾಮಗ್ರಿಗಳನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು, ನಮ್ಮ ಭಾರತದ ಹಾಗೆ ತುಂಬಾ ಸರ್ಕಾರಗಳು ಹೇಳಿದ್ದಾರೆ, ಈ ತರ ನಾವು ಮಾಡ್ತೀವಿ, ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ. ತಾಲಿಬಾನ್ ಆಡಳಿತನೂ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಆದ್ರೂ ಅಲ್ಲಿ ಏನೂ ಸೌಲಭ್ಯಗಳು ಇಲ್ಲದೆ ಇರೋದು ನೋಡಿ. ಸಮೃದ್ಧ ಸಂಪದ್ಭರಿತ ರಾಷ್ಟ್ರ ಅದು, ಗಾಂಧಾರ ರಾಷ್ಟ್ರ ಒಂದು ಕಾಲಕ್ಕೆ. ಎಜುಕೇಶನ್ ನಲ್ಲಿ ಟಾಪ್, ಮಿನರಲ್ಸು, ಆಮೇಲೆ ಹಣ್ಣುಗಳನ್ನು ಬೆಳೆಯೋದ್ರಲ್ಲಿ ಎಲ್ಲದರಲ್ಲೂ ಟಾಪ್ ಪೊಸಿಷನ್ ಅಲ್ಲಿ ಇದ್ದಿದ್ದ ರಾಷ್ಟ್ರ ಇವತ್ತು ಆಡಳಿತದ ದುರವಸ್ಥೆಯಿಂದ ಯಾವ ಹೀನಾಯ ಸ್ಥಿತಿ ತಲುಪಿದೆ ಅಲ್ಲಿ ಜನರ ಒಂದು ಬದುಕು ಅಂತ. ಖಂಡಿತ ನಿಜ. ಹೇಗಾಗ್ಬಿಟ್ಟಿದೆ, ಬಹಳ ಬೇಜಾರು ಅನ್ಸುತ್ತೆ ನಮಗೆ. ನಾವು ರವೀಂದ್ರನಾಥ್ ಟ್ಯಾಗೋರ್ರ ಕಾಬೂಲಿವಾಲ ಓದ್ಕೊಂಡು ಬೆಳೆದವರು ನಾವೆಲ್ಲರೂ. ಅಲ್ಲಿಂದ ಬರೋ ಆಪಲ್ಲು, ಖರ್ಜೂರ, ಇದನ್ನೆಲ್ಲ, ಖರ್ಜೂರ ಅಲ್ಲ, ಬೇರೆ ಒಣ ಹಣ್ಣುಗಳು ಅಲ್ಲಿ ಇದರಿಂದ ಆಫ್ಘಾನಿಸ್ತಾನದಿಂದ ಬರೋಂಥ ಹಣ್ಣುಗಳನ್ನ ಭಾರತ ಬಹಳ ಖುಷಿಯಿಂದ, ಒಣ ಹಣ್ಣುಗಳು, ನಿಮ್ಗೆ ನೆನಪಿದೆ ಇದು ಭಾರತ ಪಾಕಿಸ್ತಾನ ಇದು ಆಪರೇಷನ್ ಸಿಂಧೂರ್ ಆದ ನಂತರ ಎಲ್ಲ ಕ್ಲೋಸ್ ಮಾಡ್ಬಿಟ್ರಲ್ಲ ಗೇಟ್ಗಳನ್ನ, ಅಲ್ಲಿಂದ ಬರೋದನ್ನ. ಆಗ 6 ಇದನ್ನ ಒಣ ಹಣ್ಣುಗಳು ತುಂಬ್ಕೊಂಡು ಬಂದಿದ್ದಂತ ಟ್ರಕ್ ಅಲ್ಲೇ ಉಳಿದು ಬಿಟ್ಟಿತ್ತು. ಅದನ್ನ ಒಂದು ಕಳಿಸ್ಲಿಕ್ಕೆ ಒನ್ ವೇ ಇದಕ್ಕೆ ಭಾರತ ಸರ್ಕಾರ ಓಕೆ ಅಂತಂತು ತಾಲಿಬಾನ್ ಜೊತೆ ಒಪ್ಪಂದ ಮಾಡ್ಕೊಂಡು. ನಿಮಗ್ ನೆನಪಿದೆ ಅದು ನಾವು ಮಾತಾಡಿದ್ದು. ಆ ಒಂದು ಅಂತಹ ಒಂದು ಸಮೃದ್ಧ ಸಂಪದ್ಭರಿತ ರಾಷ್ಟ್ರ ಅದು ಇವತ್ತು ಬಹಳ ಅವ್ರಿಗೆ ಅವರ ಜನಜೀವನ, ಅವರ ಆದಾಯ, ಅವರ ಪರಿಸ್ಥಿತಿ ಎಲ್ಲ ಬಹಳ ಕಡಿಮೆ, ಬಹಳ ಕೆಳಮಟ್ಟದಲ್ಲಿದೆ ಅಂತ ಹೇಳ್ಬೋದು. ಒಳ್ಳೆ ಎಜುಕೇಶನ್ಸ್ ಎಲ್ಲ ಇತ್ತು, ಏನೂ ಇಲ್ಲ ಅಲ್ಲಿ. ತಕ್ಷಶಿಲಾ ಇರೋದಲ್ಲಿ ಪ್ರಕೃತಿ ಮುನ್ನಿದ್ರೆ ಮಳೆ ರೀತಿಯಲ್ಲಾರು ಪ್ರವಾಹದಲ್ಲೋ, ಭೂಕುಸಿತದಲ್ಲೋ ಅಥವಾ ಭೂಕಂಪನ ಆಗೋರು ಮೂಲಕನೋ ಹೇಗೋ ಒಂದು ಮತ್ತೆ ಅದ್ರ ಆಫ್ಟರ್ ಟ್ರೆಮರ್ಸ್ ಅಂತ ಹೇಳ್ತೀವಲ್ಲ, ಮತ್ತೆ ಭೂಮಿ ಮೈ ಕೊಡುತ್ತಾ ಇದೆ ಅಲ್ಲಿ. ಅದು
ಪಾಕಿಸ್ತಾನದವರೆಗೂ ಭೂಮಿ ನಡಕ್ತಾ ಇದೆ. ದೆಹಲಿವರೆಗೂ ಅದರ ಒಂದು ಇದಿತ್ತು, ವೈಬ್ರೇಷನ್ ಇತ್ತು ಅಂತ ಹೇಳ್ತಾರೆ. ಆ ನಂತರ ಆಫ್ಟರ್ ಟ್ರೆಮರ್ಸ್ ಇದ್ರದ್ದು ಪಾಕಿಸ್ತಾನ ಇಸ್ಲಾಮಾಬಾದ್ವರೆಗೂ ಅದು ಇತ್ತು ಪರಿಣಾಮ, ಅಥವಾ ದೇ ಕ್ಯಾನ್ ಫೀಲ್ ಇಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನ. ನೋಡೋಣ, ಅಲ್ಲಿ ಏನು ತಪ್ಪು ಮಾಡೋರು ಯಾರೋ, ಶಿಕ್ಷೆ ಅನುಭವಿಸೋರು ಯಾರೋ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಆಗತ್ತೆ. ಆ ಮಕ್ಕಳೆಲ್ಲ ಸತ್ತು ಬಿದ್ದಿಲ್ಲ. ಇದು ಅಂತ ಹೇಳಿದ್ರೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ದು ಒಂದು ಮೂವ್ಮೆಂಟ್ ಇರುತ್ತಲ್ಲ, ಅದು ಹಿಮಾಲಯದ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ ನಮಗೆ. ಅದನ್ನ ಗಮನಿಸಿದ್ರೆ ಹಾಗೆ ಇರಬಹುದು ಅಂತ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಆ ಒಂದು ಹಿಮಾಲಯದ ಪ್ರದೇಶದಲ್ಲೇ ಜಾಸ್ತಿ ಏನು ಭೂಕಂಪಗಳು ಆಗ್ತಾ ಇರೋದು ಅಂತ ಅದು ಗಮನಿಸಬಹುದು ನಾವು. ಅದಕ್ಕೆ ಏನು ಮಾಡಬೇಕು, ಹೆಚ್ಚು ಅದ್ರ ಮೇಲೆ ನಾವು ಪ್ರೆಷರ್ ಕೊಡಬಾರ್ದು. ಆದಷ್ಟು ಅದಕ್ಕೆ ಭೂಕಂಪ ಅಂತ ಹೇಳಿದ್ರೆ, ಇವಾಗ ಜಾಪನೀಸ್ ಎಲ್ಲ ನೋಡಿ, ಅವ್ರಿಗೆ ಅದು ಕಾಮನ್, ಭೂಕಂಪ ಅನ್ನೋದು ಕಾಮನ್. ಅವ್ರಿಗೆ ಸುನಾಮಿ ಇದು ಎಲ್ಲ ಕಾಮನ್. ಅವರು ಯಾವ ರೀತಿ ಲೈಫ್ ಸ್ಟೈಲ್ ಅನುಸರಿಸ್ತಿದ್ದಾರೆ, ನಾವು ಅದೇ ತರಹ ಏನು ಪ್ರಕೃತಿಯೊಂದಿಗೆ ನಾವು ಸಮರಸದಿಂದ ಹೇಗೆ ಬಾಳ್ವೆ ನಡೆಸಬೇಕು ಅನ್ನೋದನ್ನ ಹೌದು ಕಲಿಬೇಕು. ಇದೆಲ್ಲ ಒಂದೊಂದು ಪಾಠಗಳು, ನಮಗೆ ಮುನ್ನೆಚ್ಚರಿಕೆ ಗಂಟೆಗಳು ಕೂಡ ಹೌದು. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ನಾವೇನೇನು ಕ್ರಮಗಳನ್ನ ಕೈಗೊಂಡು ಇದನ್ನ ಸುಧಾರಿಸ್ಕೊಳ್ಬಹುದು ಅನ್ನುವಂಥದ್ದನ್ನ ನೋಡ್ಬೇಕು. ತಾಲಿಬಾನ್ ಆಡಳಿತ ಈ ಕುರಿತಂತೆ ಜಾಸ್ತಿ ಏನು ಎಚ್ಚರಿಕೆ ವಹಿಸಬೇಕಾಗತ್ತೆ ಇನ್ನು ಮುಂದೆ. ಇಲ್ಲಿವರೆಗೂ ಕೇವಲ ಆಡಳಿತ ಹಿಡಿಯೋದಷ್ಟೇ ಅವರ ಒಂದು ಏಕಮೇವ ಧ್ಯೇಯ ಆಗಿತ್ತು. ಈಗ ಈ ತರಹದ ಪ್ರಕೃತಿ ವಿಕೋಪಗಳಲ್ಲಿ ಹೇಗೆ ಪರಿಸ್ಥಿತಿಯನ್ನ ನಿಭಾಯಿಸೋದು ಅನ್ನೋದ್ರ ಬಗ್ಗೆ ಇನ್ಮೇಲಿಂದ ಅವರು ಗಮನ ಕೊಡಬೇಕಾಗುತ್ತೆ.